ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶದಲ್ಲಿ ಪರಿಸ್ಥಿತಿ ನಾರ್ಮಲ್ ಆಗ್ತಾ ಇಲ್ವಾ? ಆರ್ಥಿಕ ತುರ್ತು ಪರಿಸ್ಥಿತಿ ಎದುರಾಗ್ಬಿಟ್ಟಿದ್ಯಾ ಅನ್ನೋ ಆತಂಕ ಶುರುವಾಗಿದೆ. ಈಗ ಚಿನ್ನ ಮತ್ತು ಬೆಳ್ಳಿಗೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಅಷ್ಟೇ ಅಲ್ಲ, ಮೋದಿ ತಮ್ಮ ಕ್ಯಾಬಿನೆಟ್ ಜೊತೆಗೆ ತುರ್ತು ಮೀಟಿಂಗ್ ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಇರಾನ್ ನಾವು ಅಣ್ವಸ್ತ್ರ ಮಾಡ್ಕೋತೀವಿ ಅಂತ ಜಗತ್ತಿಗೆ ಧಮಕಿ ಹಾಕಿದೆ. ಅತ್ತ ಭಾರತ ಪಾಕ್ ಗಡಿಯಲ್ಲಿ ಗುಂಡಿನ ಚಕಮಕಿಯಾಗಿದ್ದು ಇರಾನ್ ಮೇಲೆ ಸೌದಿ ಕೂಡ ದಾಳಿ ಮಾಡಿರೋ ಮಾಹಿತಿ ಸಿಗ್ತಾ ಇದೆ. ಎಲ್ಲದರ ಬಗ್ಗೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಮೋದಿ ಸರ್ಕಾರ ತಗೊಳ್ತಾ ಇರೋ ಹೊಸ ನಿರ್ಧಾರಗಳ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೇವೆ. ತೈಲ ಗ್ಯಾಸ್ ಕಮ್ಮಿ ಬಳಸಿ ಅಂತ ಹೇಳಿದ್ದಾಯ್ತು, ಚಿನ್ನ ತಗೋಬೇಡಿ ಅಂತ ಹೇಳಿದ್ದಾಯ್ತು. ಈಗ ಚಿನ್ನ ಬೆಳ್ಳಿ ಖರೀದಿ ಮಾಡೋ ಪ್ಲಾನ್ನಲ್ಲಿದ್ದ ಜನರಿಗೇನೆ ಮೋದಿ ಸರ್ಕಾರ ಶಾಕ್ ಕೊಟ್ಟಿದೆ. ಚಿನ್ನ ಮತ್ತು ಬೆಳ್ಳಿ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನು 6% ಇದ್ದಿದ್ದು ಸೀದಾ 15%ಗೆ ಏರಿಸಿದ್ದಾರೆ. ಹಾಗೆ ಪ್ಲಾಟಿನಂ ಮೇಲಿನ ಸುಂಕ ಕೂಡ 6.5%ನಿಂದ ಸೀದಾ 15.4%ಗೆ ಏರಿಕೆ ಮಾಡಿದ್ದಾರೆ. ಇದರಲ್ಲಿ ಬೇಸಿಕ್ 10% ಕಸ್ಟಮ್ಸ್ ಡ್ಯೂಟಿ, ಉಳಿದಿದ್ದು 5% ಅಗ್ರಿಕಲ್ಚರ್ ಸೆಸ್ ಅಂತ ಹಾಕಿದ್ದಾರೆ. ಮಿಡಲ್ ಈಸ್ಟ್ ಯುದ್ಧ, ಏರ್ತಾ ಇರೋ ಕ್ರೂಡ್ ಆಯಿಲ್ ರೇಟ್ನಿಂದ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಜೊತೆಗೆ ಸಿಕ್ಕಾಪಟ್ಟೆ ಅಗ್ರಿಕಲ್ಚರ್ನ ಈ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡಬೇಕಾಗಿದೆ. 300 ರೂಪಾಯಿ ಕೊಡಬೇಕು. 3,000 ರೂಪಾಯಿ ಚೀಲ ಸರ್ಕಾರ ತಗೊಂಡು ರೈತರಿಗೆ 300 ರೂಪಾಯಿ ಕೊಡಬೇಕು ಅದನ್ನು. ಸೊ ಈಗ ಅಗ್ರಿಕಲ್ಚರ್ ಸೆಸ್ ಅಂತಾನೆ ಇದರಲ್ಲಿ 5% ಇಟ್ಟಿದ್ದಾರೆ. ಸೊ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋಕೆ ಸರ್ಕಾರ ಒದ್ದಾಡ್ತಾ ಇದೆ. ಮುಖ್ಯವಾಗಿ ನಮ್ಮ ದೇಶದ ಫಾರೆಕ್ಸ್ ಅನ್ನ, ವಿದೇಶಿ ವಿನಿಮಯ ಸಂಗ್ರಹವನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಸರ್ಕಾರದ ದೊಡ್ಡ ಹೆಡ್ಡೇಕ್. ದುಡ್ಡನ್ನ ಆಯಿಲ್, ಫರ್ಟಿಲೈಸರ್ ಮತ್ತು ಟೆಕ್ನಾಲಜಿ ತರಹದ ಇಂಪಾರ್ಟೆಂಟ್ ವಸ್ತು ತರಿಸ್ಕೊಳ್ಳೋಕೆ ಬಳಸಬೇಕು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಆದರೆ ಸಮಾಧಾನ ಏನು ಅಂದರೆ, ಈ ಸುಂಕ ಪರ್ಮನೆಂಟ್ ಅಲ್ಲ ಅಂತಲೂ ಸರ್ಕಾರ ಹೇಳಿದೆ. ಈ ಬಿಕ್ಕಟ್ಟು ಇರೋ ತನಕ ಅಷ್ಟೇ. ಬಿಕ್ಕಟ್ಟು ಸರಿಯಾದ ತಕ್ಷಣ ವಾಪಸ್ ಕಮ್ಮಿ ಮಾಡ್ತೀವಿ ಅಂತಲೂ ಸರ್ಕಾರ ಹೇಳಿದೆ. ಆದರೆ ಬಿಕ್ಕಟ್ಟು ಕಮ್ಮಿ ಆಗೋದು ಯಾವಾಗ? ಚಿನ್ನದ ಮಾರ್ಕೆಟ್ ಆಲ್ರೆಡಿ ಶೇಕ್ ಆಗ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ವಿಚಾರ. ಇದ್ರ ಬಗ್ಗೆ ನಿಮಗೆ ಪ್ರತ್ಯೇಕ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದೀವಿ ಸ್ನೇಹಿತರೆ, ಚಿನ್ನಕ್ಕೆ ಎಷ್ಟು ರೇಟ್ ಆಗುತ್ತೆ ಅಂತೆಲ್ಲ. ಇನ್ನೊಂದು ಕಡೆ PM ನರೇಂದ್ರ ಮೋದಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಿದ್ದಾರೆ. ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ತೈಲ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಎಲ್ಲಿ ತನಕ ಮ್ಯಾನೇಜಬಲ್ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಯುದ್ಧ ಮತ್ತೆ ಶುರುವಾಗೋ ಆತಂಕ ಇದೆ ಮಿಡಲ್ ಈಸ್ಟ್ನಲ್ಲಿ. ಹೀಗಾಗಿ ಎಷ್ಟಾಗುತ್ತಷ್ಟು ಇಂಧನವನ್ನು ಕಮ್ಮಿ ಬಳಸೋದು ಸರ್ಕಾರದ ಮುಖ್ಯ ಅಜೆಂಡಾ. ಇನ್ನು ಮೋದಿ ಹೊಸ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ತಮ್ಮ ಬೆಂಗಾವಲು ಪಡೆಯ ಕಾರುಗಳ ಸಂಖ್ಯೆಯನ್ನು 50% ಕಮ್ಮಿ ಮಾಡಿ, ಅರ್ಧಕ್ಕರ್ಧ ರಿಡ್ಯೂಸ್ ಮಾಡಿ ಅನ್ನೋ ಆದೇಶ ನೀಡಿದ್ದಾರೆ. ತಮ್ಮ ಸೆಕ್ಯೂರಿಟಿ ನೋಡಿಕೊಳ್ಳೋ SPG ಪಡೆಗೆ ಈ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಬೆಂಗಾವಲಿನಲ್ಲಿ EV ಜಾಸ್ತಿ ಬಳಸಿ, ಆದರೆ ಅದಕ್ಕೋಸ್ಕರ ಇರೋ ಕಾರು ಬಿಟ್ಟು ಹೊಸ ಕಾರ್ ತಗೊಳ್ಳೋಕ್ಕೆಲ್ಲ ಹೋಗಬೇಡಿ ಅಂತಲೂ ಹೇಳಿದ್ದಾರೆ. ಇತ್ತ ಉತ್ತರ ಪ್ರದೇಶ CM ಯೋಗಿ ಕೂಡ ಇದೇ ನಿರ್ಧಾರ ತಗೊಂಡಿದ್ದಾರೆ. CM, ಮಂತ್ರಿಗಳು ಮತ್ತು VIPಗಳ ಬೆಂಗಾವಲು ವಾಹನವನ್ನು ಅರ್ಧಕ್ಕರ್ಧ ಕಟ್ ಮಾಡಿ ಅಂತ ಯೋಗಿ ಆದೇಶ ಹೊರಡಿಸಿದ್ದಾರೆ. ಇತ್ತ ದೇಶದ ಉಳಿದ ರಾಜ್ಯಗಳು ಕೂಡ ತಮ್ಮ ಖರ್ಚಿಗೆ ಬ್ರೇಕ್ ಹಾಕೋಕೆ ಪ್ಲಾನ್ ಮಾಡ್ತವೆ. ಅಧಿಕಾರಿಗಳಿಗೆ ಮೆಟ್ರೋ ಬಳಸಿ, ಕಾರ್ ಪೂಲ್ ಮಾಡಿ ಅಂತ ಹೇಳೋಕೆ ಮುಂದಾಗಿದ್ದಾರೆ. ಇನ್ನು ದೇಶದ ಜನರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಶಾಕ್ ಕಾದಿದೆ ಅಂತ ಕೋಟಕ್ ಮಹೀಂದ್ರ ಬ್ಯಾಂಕ್ ಸಂಸ್ಥಾಪಕ ಉದಯ್ ಕೋಟಕ್ ಹೇಳಿದ್ದಾರೆ. ಇರಾನ್ ಯುದ್ಧ ನಾವು ಅಂದುಕೊಂಡಿದ್ದಕ್ಕಿಂತ ತುಂಬ ದೊಡ್ಡ ಪ್ರಾಬ್ಲಮ್. ನಮ್ಮ ಎಕಾನಮಿಗೆ ಹೊಡೆತ ಬೀಳೋ ಚಾನ್ಸಸ್ ಇದೆ. ಹೀಗಾಗಿ ನಾವು ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡೋದನ್ನು ನಿಲ್ಲಿಸಬೇಕು. ಯುದ್ಧದಿಂದ ಆಯಿಲ್ ರೇಟ್ ಜಾಸ್ತಿಯಾಗಿರೋ ಬಿಸಿ ಇನ್ನೂ ಜನರಿಗೆ ತಟ್ಟಿಲ್ಲ, ಮುಂದೆ ತಟ್ಟತ್ತೆ ದೊಡ್ಡ ಪ್ರಮಾಣದಲ್ಲಿ. ಶಾಕ್ ಕಾದಿದೆ ಅಂತ ಉದಯ್ ಕೋಟಕ್ ಎಲ್ಲರನ್ನ ಎಚ್ಚರಿಸಿದ್ದಾರೆ. ಇನ್ನೊಂದು ಕಡೆ PM ಹೇಳಿದಾರಲ್ಲ, ವಿದೇಶಿ ಪ್ರವಾಸ ಎಲ್ಲ ಹೋಗಬೇಡಿ ಅಂತ ಹೇಳಿ. ಆದರೆ ಸ್ವದೇಶದಲ್ಲೇ ಎಷ್ಟಾದರೂ ಹೋಗಿ ಅಂತ ಹೇಳಿದ್ದಾರೆ PM ನಿಮಗೆ. ನಮ್ಮಲ್ಲಿ ತುಂಬ ಜಾಗಗಳಿದ್ದಾವೆ ಅಂಥೇಳಿ. ಈಗ ನೋಡಿ, 7 ಸೈನ್ಸ್ ಟೂರಿಸಮ್ನವರು ಒಂದು ಪ್ಯಾಕೇಜ್ ಇದೆ. ವೈಷ್ಣೋದೇವಿ, ಅಮೃತ್ಸರ್, ವಾಘಾ ಬಾರ್ಡರ್ಗೆಲ್ಲ ಕರ್ಕೊಂಡೋಗಿ ಬರ್ತಾರೆ. ಎಲ್ಲರಿಗೆ ಹೋಗ್ತಾರೆ ಅಂಥೇಳಿ ಪ್ಲೇಸಸ್ ಲಿಸ್ಟ್ ಇಲ್ಲಿದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಕರ್ಕೊಂಡೋಗಿ ಕರ್ಕೊಂಬಂದ್ಬಿಡ್ತಾರೆ. ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಆಸಕ್ತರು ಭಾರತ ನೋಡ್ಬೋದು. ಇನ್ನು ಏರ್ ಇಂಡಿಯಾ ಮಹತ್ವದ ನಿರ್ಧಾರ ತಗೊಂಡಿದೆ. ಜೂನ್ನಿಂದ ಆಗಸ್ಟ್ವರೆಗೆ ಪ್ರತಿದಿನ ಹಾರಾಟ ನಡೆಸಬೇಕಾಗಿದ್ದ 100ಕ್ಕೂ ಅಧಿಕ ವಿಮಾನಗಳನ್ನು ದಿಢೀರ್ ರದ್ದು ಮಾಡಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ಏರ್ ಇಂಡಿಯಾ 22,000 ಕೋಟಿ ರೂಪಾಯಿಗೂ ಅಧಿಕ ಲಾಸ್ ಮಾಡಿಕೊಂಡಿತ್ತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಕುಸಿತಾ ಇದೆ. ಇದರಿಂದ ಏರ್ಲೈನ್ಗಳು ತಮಗೆ ಬಿಡಿ ಭಾಗಗಳು ಮತ್ತು ಇಂಧನಕ್ಕೆ ಬಹುತೇಕ ಡಾಲರ್ನಲ್ಲೇ ಪೇ ಮಾಡ್ತವೆ. ಹೀಗಾಗಿ ಖರ್ಚು ದುಪ್ಪಟ್ಟಾಗ್ತಿದೆ. ಇಂಧನ ದರ ಏರಿಕೆಯಿಂದ ಟಿಕೆಟ್ ರೇಟ್ ಹೆಚ್ಚಾಗಿದೆ. ಪ್ರಯಾಣಿಕರ ಸಂಖ್ಯೆಯೂ ಡೌನ್ ಆಗಿದೆ. ಇದೆಲ್ಲದರ ಪರಿಣಾಮ ಈ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅತ್ತ ದಿಲ್ಲಿ ಮತ್ತು ಇಸ್ರೇಲ್ನ ಟೆಲ್ ಅವೀವ್ ನಡುವಿನ ವಿಮಾನ ಹಾರಾಟದ ಸ್ಥಗಿತವನ್ನು ಕೂಡ ಏರ್ ಇಂಡಿಯಾ ಜೂನ್ ಎಂಡ್ವರೆಗೂ ಅದನ್ನು ಎಕ್ಸ್ಟೆಂಡ್ ಮಾಡಿದೆ, ಸಂಘರ್ಷ ನಡೆದಿರೋ ಕಾರಣ. ಏನು, ಇರಾನ್ನ IRGC ಮತ್ತೆ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆ ಅಂತ ಕುವೈತ್ ಆರೋಪ ಮಾಡಿದೆ. ಮೇ 1ಕ್ಕೆ ಕುವೈತ್ನ ಬುಬಿಯಾನ್ ದ್ವೀಪಕ್ಕೆ ಇರಾನ್ನ 6 ಸೈನಿಕರು ನುಗ್ಗಿದ್ರು. ಅವರ ಹತ್ರ ಶಸ್ತ್ರಾಸ್ತ್ರಗಳಿದ್ವು. ಆದರೆ ಈ ದಾಳಿ ಪ್ರಯತ್ನವನ್ನು ನಾವು ವಿಫಲಗೊಳಿಸಿದ್ದೀವಿ ಅಂತ ಕುವೈತ್ ಹೇಳಿದೆ.
4 ಅರೆಸ್ಟ್ ಮಾಡಲಾಗಿದೆ. 2 ತಪ್ಪಿಸಿಕೊಂಡಿದ್ದಾರೆ. ಅದರಲ್ಲಿ ಕುವೈತ್ ಅಧಿಕಾರಿಯೊಬ್ಬರು ಗಾಯಗೊಂಡಿದ್ದಾರೆ. ಈ ರೀತಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದಕ್ಕೆ ಇರಾನ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇಂಟ್ರೆಸ್ಟಿಂಗ್ ಅಂದರೆ ಈ ದ್ವೀಪದಲ್ಲಿ ಚೀನಾ ಮುಬಾರಕ್ ಅಲ್ ಕಬೀರ್ ಅನ್ನೋ ಪೋರ್ಟ್ ಅನ್ನ ನಿರ್ಮಾಣ ಮಾಡ್ತಾ ಇದೆ. ಇದಕ್ಕೆ ಚೀನಾ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಇರಾನ್ನ ಮಿತ್ರ, ಅದು ಕೂಡ ನೋಡಬೇಕು. ಈತ ಟ್ರಂಪ್ ಇಡೀ ಅಮೆರಿಕವೇ ನಡುಗೋ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಜೊತೆ ಯುದ್ಧ ಆಗ್ತಿದೆ, ಅದರಿಂದ ಅಮೆರಿಕನ್ರ ಮೇಲೆ ಆರ್ಥಿಕ ಹೊರೆಯಾದರೆ ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಅಣ್ವಸ್ತ್ರ ತಯಾರಿಸೋದನ್ನ ತಡೆಯೋದೇ ನನ್ನ ಗುರಿ, ಬೇರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ರೇಟ್ ಆದರೆ ಆಗುತ್ತೆ ಜಾಸ್ತಿ ಅಂತ ತೀರಾ ಯಾವುದೇ ಮುಲಾಜಿಲ್ಲದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಮಾತನಾಡೋದು ನೋಡಿದ್ರೆ ಇದು ಸೇರಿದ ಹಾಗೆ ಬೇರೆ ಬೇರೆ ವಿಚಾರಗಳಲ್ಲಿ ಉಪೇಂದ್ರ ಅಂತ ಒಂದು ಸಿನಿಮಾ ಇತ್ತು ಗೊತ್ತಾ, ಅದರಲ್ಲಿ ನಾನು ಅನ್ನೋ ಕ್ಯಾರೆಕ್ಟರ್ ಇತ್ತು ಗೊತ್ತಾ, ಅದು ನೆನಪಾಗುತ್ತೆ. ಇಂಟರ್ನ್ಯಾಷನಲ್ ನಾನು ಈ ಟ್ರಂಪ್ ಅವರು ಮಾತಾಡೋದೆಲ್ಲ ನೋಡ್ತಾ ಇದ್ರೆ. ಈತ ಇರಾನ್ ಭಾರಿ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ಮತ್ತೊಮ್ಮೆ ದಾಳಿ ಮಾಡಿದ್ರೆ ಯುರೇನಿಯಂ ಅನ್ನ 90% ಎನ್ರಿಚ್ ಮಾಡಿ ಅಣ್ವಸ್ತ್ರ ತಯಾರಿಸ್ಬಿಡ್ತೀವಿ ಅಂತ ಹೇಳಿದೆ. ಇರಾನ್ನ ಫಾರಿನ್ ಪಾಲಿಸಿ ಕಮಿಷನ್ ವಕ್ತಾರ ಇಬ್ರಾಹಿಂ ರೆಜಾಯ್ ಎಕ್ಸ್ನಲ್ಲಿ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ ಲೈಫ್ ಸಪೋರ್ಟ್ನಲ್ಲಿದೆ, ಯಾವಾಗ ಬೇಕಾದರೂ ಇರಾನ್ ಮೇಲೆ ದಾಳಿ ಆಗಬಹುದು ಅನ್ನೋ ಥರ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಆದರೆ ಇರಾನ್ ಈ ಫೈನಲ್ ವಾರ್ನಿಂಗ್ ಕೊಟ್ಟಿದೆ. ಅಂದಹಾಗೆ ಇರಾನ್ ಬಳಿ ಈಗ ಆಲ್ರೆಡಿ 60% ಎನ್ರಿಚ್ ಮಾಡಿರೋ 400 kg ಯುರೇನಿಯಂ ಇದೆ. ಇರಾನ್ ಅಮೆರಿಕ ಶಾಂತಿಗೂ ಅಡ್ಡಿ ಆಗ್ತಿರೋದು ಇದೇ ಯುರೇನಿಯಂ. ಅದನ್ನು ಟ್ರಂಪ್ ಕೊಡಿ ಅಂತಿದ್ದಾರೆ, ಇರಾನ್ ಒಪ್ತಾ ಇಲ್ಲ. ಈ ಬೆಳವಣಿಗೆಗಳ ನಡುವೆ ಇರಾನ್ ಕೂಡ ಯುದ್ಧ ತಯಾರಿ ಮಾಡ್ತಾ ಇದೆ. ವಾಷಿಂಗ್ಟನ್ ಮೂಲದ ಇನ್ಸ್ಟಿಟ್ಯೂಟ್ ಫಾರ್ ದಿ ಸ್ಟಡಿ ಆಫ್ ವಾರ್ ಈ ವರದಿ ಕೊಟ್ಟಿದೆ. ಯಾವುದೇ ಶಾಂತಿ ಮಾತುಕತೆ ನಡೀಬೇಕು ಅಂದರೂ ಕೂಡ ಫ್ಯೂಚರ್ನಲ್ಲಿ ಮೇಲೆ ಮತ್ತೆ ದಾಳಿ ಆಗಬಾರ್ದು ಅಂತ ಇರಾನ್ ಗ್ಯಾರಂಟಿ ಕೇಳ್ತಾ ಇದೆ. ಇದನ್ನು ಅಮೆರಿಕ ಇಸ್ರೇಲ್ ಒಪ್ತಾ ಇಲ್ಲ. ಮುಂದೆ ನಾವು ದಾಳಿ ಮಾಡಲ್ಲ ಅಂತ ಗ್ಯಾರಂಟಿ ಕೊಡ್ತಾ ಇಲ್ಲ. ಹೀಗಾಗಿ ಇರಾನ್ ರೆಡಿ ಆಗ್ತಾ ಇದೆ ಫುಲ್ ಅಂತ ರಿಪೋರ್ಟ್ ಹೇಳಿದೆ. ಇನ್ನು ಇರಾನ್ ಜೊತೆಗಿನ ಕದನ ವಿರಾಮ ಮುರಿದು ಬಿದ್ದರೆ ಅಮೆರಿಕ ಇರಾನ್ ವಾರ್ಗೆ ಹೊಸ ಹೆಸರಿಟ್ಕೊಂಡು ದಾಳಿ ಮಾಡೋಕೆ ಲೆಕ್ಕಾಚಾರ ಪ್ಲಾನ್ ಮಾಡ್ತಾ ಇದೆ. ಆಪರೇಷನ್ ಸ್ಲೆಡ್ಜ್ ಹ್ಯಾಮರ್, ದೊಡ್ಡ ಸುತ್ತಿಗೆ ತಗೊಂಬಂದು ತಲೆ ಮೇಲೆ ಹಾಕ್ತೀವಿ ನಿಮಗೆ ಅಂಥೇಳಿ ಪ್ಲಾನ್ ಮಾಡ್ತಿದ್ದಾರೆ ಮರುನಾಮಕರಣಕ್ಕೆ. ಸ್ಲೆಡ್ಜ್ ಹ್ಯಾಮರ್ ಅಂತೆ. ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೇಳಿದರು ಫಸ್ಟ್ ಮಾಡಿರೋ ಆಪರೇಷನ್ಗೆ. ಆಮೇಲೆ ನೇವಲ್ ಬ್ಲಾಕೇಡ್ ಹಾಕಿ ಆಪರೇಷನ್ ಎಕನಾಮಿಕ್ ಫ್ಯೂರಿ ಅಂತ ಕರೆದಿದ್ರು. ಈಗ ಸ್ಲೆಡ್ಜ್ ಹ್ಯಾಮರ್ ಅಂತೆ. ಯಾಕಂದರೆ ಮರುನಾಮಕರಣ ಮಾಡ್ಕೊಂಡು ಹೋದರೆ ಇದು ಹೊಸ್ತು ಅಂಥೇಳಿ, ಹಳೆದಲ್ಲ ಇದು ನ್ಯೂ ಅಂಥೇಳಿ ಸಂಸತ್ನ ಒಪ್ಪಿಗೆಯನ್ನು ಪಡೆದೇನೆ ಟ್ರಂಪ್ ಇನ್ನು 60 ದಿನ ಯುದ್ಧ ಮಾಡ್ಬೋದಲ್ಲ ಅನ್ನೋ ಲೆಕ್ಕಾಚಾರ. ಇನ್ನೊಂದು ಕಡೆ ಅಮೆರಿಕದ ಇಂಟೆಲಿಜೆನ್ಸ್ ಹೊಸ ರಿಪೋರ್ಟ್ ಕೊಟ್ಟಿದೆ. ಹಾರ್ಮುಜ್ ಉದ್ದಕ್ಕೂ ಇರೋ ಇರಾನ್ನ 33 ಮಿಸೈಲ್ ಸೈಟ್ಗಳ ಪೈಕಿ 30 ಸೈಟ್ಗಳು ಈಗ ಆಕ್ಟಿವ್ ಆಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದೆ. ಅಲ್ಲದೆ ಇರಾನ್ನ 90% ಅಂಡರ್ಗ್ರೌಂಡ್ ಮಿಸೈಲ್ ಫೆಸಿಲಿಟಿಗಳು ಈಗಲೂ ಚೆನ್ನಾಗಿವೆ, ದಾಳಿ ಕಂಟಿನ್ಯೂ ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ ಅಂತ ಹೇಳಿದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ಮಾಡಿದ್ರು ಕೂಡ ಇರಾನ್ನ 70% ಕ್ಷಿಪಣಿ ಮತ್ತು ಮೊಬೈಲ್ ಲಾಂಚರ್ಗಳನ್ನು ಸೇಫ್ ಆಗಿ ಇಟ್ಕೊಳ್ಳುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಇದು ಅಮೆರಿಕಗೆ ಇಸ್ರೇಲ್ಗೆ ಶಾಕ್. ಇದು ಏನೋ ಮಿಡಲ್ ಈಸ್ಟ್ ವಾರ್ ಬಗ್ಗೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. UAE ಬಳಿಕ ಸೌದಿ ಅರೇಬಿಯಾ ಕೂಡ ಇರಾನ್ ಮೇಲೆ ಸೀಕ್ರೆಟ್ ಆಗಿ ದಾಳಿ ಮಾಡಿತ್ತು ಅಂತ ರಾಯ್ಟರ್ಸ್ ಹೇಳಿದೆ. ಮಾರ್ಚ್ ಕಡೆಗೆ ಸೌದಿ ವಾಯುಪಡೆ ಇರಾನ್ ಮೇಲೆ ಸೀಕ್ರೆಟ್ ಆಪರೇಷನ್ ನಡೆಸಿದೆ ಅಂತ ಗೊತ್ತಾಗಿದೆ. ಯಾವ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋದು ಇನ್ನಷ್ಟು ಸ್ಪಷ್ಟವಾಗಬೇಕು. ಆದರೆ ಇರಾನ್ ಮೇಲೆ ದಾಳಿ ಮಾಡಿದ ಬೆನ್ನಲ್ಲೇ ಸೌದಿ ದಿಢೀರಂತ ಶಾಂತಿ ಮಾತುಕತೆಗೆ ಮುಂದಾಯಿತು. ಅದಾದಮೇಲೆ ಸೌದಿ ಮೇಲೆ ಇರಾನ್ ದಾಳಿ ಮಾಡೋದನ್ನು ಕಮ್ಮಿ ಮಾಡ್ತು ಅಂತ ರಿಪೋರ್ಟ್ ಆಗಿದೆ. ಹಾಗಂತ ಇರಾನ್ ಕಂಪ್ಲೀಟ್ ಸುಮ್ಮನಾಯಿತು ಅಂತಲ್ಲ, ತಾನೇ ನೇರವಾಗಿ ದಾಳಿ ಮಾಡದೆ ಇರಾಕ್ ನೆಲದಿಂದ ಪ್ರಾಕ್ಸಿಗಳ ಮೂಲಕ ದಾಳಿ ಮಾಡಿಸ್ತು. ಸಿಟ್ಟಿಗೆದ್ದ ಸೌದಿ ಇರಾಕ್ ರಾಯಭಾರಿಯನ್ನು ಕರೆಸಿ ಆಗ ಕ್ಲಾಸ್ ತಗೊಂಡಿತ್ತು. ಅದರ ಬೆನ್ನಲ್ಲೇ ಸೌದಿಗೆ ಭದ್ರತೆ ಕೊಡೋಕೆ ಪಾಕ್ ಕೂಡ ಫೈಟರ್ ಜೆಟ್ಗಳನ್ನು ಕಳಿಸ್ಕೊಟ್ಟಿತ್ತು. ಆಮೇಲೆ ಸಂಘರ್ಷ ಸ್ವಲ್ಪ ತಣ್ಣಗಾಯಿತು ಅಂತ ರಿಪೋರ್ಟ್ ಹೇಳಿದೆ. ಇನ್ನು ಇರಾನ್ ದಾಳಿಗಳನ್ನು ಎದುರಿಸೋಕೆ ಇಸ್ರೇಲ್ ತನ್ನ ಐರನ್ ಡೋಮ್ ಸಿಸ್ಟಮ್ ಮತ್ತು ಆಪರೇಟರ್ಗಳನ್ನು UAEಗೆ ಕಳಿಸಿದೆ ಅನ್ನೋ ರಿಪೋರ್ಟ್ ಇತ್ತಲ್ಲ, ಈಗ ಇಸ್ರೇಲ್ನಲ್ಲಿರೋ ಅಮೆರಿಕನ್ ರಾಯಭಾರಿ ಮೈಕ್ ಹಾಕ್ಬೆ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಅಬ್ರಹಾಮಿಕ್ ಅಕಾರ್ಡ್ಸ್ ಫಲವಾಗಿ ಇಸ್ರೇಲ್ ಮತ್ತು UAE ನಡುವೆ ಅಸಾಧಾರಣ ಸಂಬಂಧ ಏರ್ಪಟ್ಟಿದೆ ಅಂತ ಹೇಳಿದ್ದಾರೆ. ಇನ್ನು ಹಾರ್ಮುಜ್ನಲ್ಲಿ ಹಡಗುಗಳ ಓಡಾಟಕ್ಕೆ ಭದ್ರತೆ ಕೊಡೋಕೆ ಬ್ರಿಟನ್ ಡ್ರೋನ್, ಜೆಟ್ ಹಾಗೂ ಯುದ್ಧ ನೌಕೆಯನ್ನ ಕಳಿಸ್ತಾ ಇದೆ. ಬ್ರಿಟಿಷ್ ರಕ್ಷಣಾ ಸಚಿವ ಜಾನ್ ಹೀಲಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪರಿಸ್ಥಿತಿ ನೋಡಿಕೊಂಡು ಈ ಆಪರೇಷನ್ ಶುರು ಮಾಡ್ತೇವೆ. ಮಿತ್ರ ರಾಷ್ಟ್ರಗಳೊಂದಿಗೆ ಸೇರಿ ಮಾಡ್ತಿರೋ ಈ ಮಿಷನ್ ಸಂಪೂರ್ಣವಾಗಿ ರಕ್ಷಣಾತ್ಮಕ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ಜೊತೆ ಪಾಕ್ ಮತ್ತು ಇರಾಕ್ ಡೀಲ್ ಮಾಡ್ಕೊಂಡಿರೋ ಮಾಹಿತಿ ಸಿಕ್ಕಿದೆ. ಇತ್ತೀಚೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಪಾಕ್ ಮತ್ತು ಇರಾಕ್ ಹಡಗುಗಳು ಸೇಫ್ ಆಗಿ ಹೋಗ್ತಾ ಇದ್ವು. ಇದಕ್ಕೆ ಹೊಸ ಡೀಲ್ ಕಾರಣ ಅಂತ ಗೊತ್ತಾಗಿದೆ. ಹಾಗಂತ ಈ ಡೀಲ್ಗೋಸ್ಕರ ಈ ಎರಡೂ ರಾಷ್ಟ್ರಗಳು ಇರಾನ್ಗೆ ಯಾವುದೇ ಪೇಮೆಂಟ್ ಮಾಡಿಲ್ಲ, ಆದರೆ ಬೇರೆ ವ್ಯವಸ್ಥೆ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಅದೇನು ಇನ್ನಷ್ಟು ಸ್ಪಷ್ಟವಾಗಬೇಕು. ಇನ್ನು ಹಾರ್ಮುಜ್ ಮೇಲಿನ ಇರಾನ್ ಹಿಡಿತ ಇನ್ನೂ ಹಾಗೇ ಇದೆ ಅಂತಲೂ ಅಂಕಿಅಂಶಗಳು ಹೇಳ್ತಾ ಇವೆ. ಈ ಮಾರ್ಗದಲ್ಲಿ ತಿಂಗಳಿಗೆ 3,000ಕ್ಕೂ ಅಧಿಕ ಹಡಗುಗಳು ಮೂವ್ ಆಗ್ತಾ ಇದ್ವು. ಆದ್ರೀಗ ಬರೀ 5% ಅಷ್ಟೇ ಅದರದ್ದು ಓಡಾಟ ಆಗ್ತಾ ಇರೋದು.
ಯಾವ ಹಡಗು ಎಲ್ಲಿಗೆ ಹೋಗ್ತಿದೆ, ಅದರ ಮಾಲೀಕರು ಯಾರು ಎಲ್ಲವನ್ನ ಇರಾನ್ ಚೆಕ್ ಮಾಡಿ ಬಿಡಬೇಕು ಅನಿಸಿದ್ರೆ ಬಿಡ್ತಾ ಇದೆ ಅನ್ನೋದು ಮಾಹಿತಿ. ಈಗ ಇನ್ನು ಇರಾನ್ ಯುದ್ಧದ ಒಟ್ಟು ವೆಚ್ಚ ಇಲ್ಲಿ ತನಕ $29 ಬಿಲಿಯನ್ ಆಗಿದೆ ಅಂತ ಪೆಂಟಗನ್ ಹೇಳಿದೆ. ಕಳೆದ ತಿಂಗಳ ಅಂತ್ಯಕ್ಕೆ ಹೋಲಿಸಿದರೆ ಕೇವಲ 15 ದಿನಗಳಲ್ಲಿ ವಾರ್ನ ಖರ್ಚು $4 ಬಿಲಿಯನ್ ನಷ್ಟು ಏರಿಕೆಯಾಗಿದೆ. ಏಪ್ರಿಲ್ 29 ತನಕ $25 ಬಿಲಿಯನ್ ಖರ್ಚಾಗಿತ್ತು. ಯುದ್ಧದ ಸಲಕರಣೆಗಳ ದುರಸ್ತಿ, ಹಾನಿಗೊಳಗಾದ ಶಸ್ತ್ರಾಸ್ತ್ರಗಳ ಬದಲಾವಣೆ, ರಿಫಿಲಿಂಗ್, ನಿರ್ವಹಣಾ ವೆಚ್ಚಗಳಿಂದ ಈ ಇರಾನ್ ವಾರ್ ಬಿಲ್ ಇನ್ಕ್ರೀಸ್ ಆಗ್ತಾನೆ ಇದೆ. ಏನೋ UAE ಸರ್ಕಾರಿ ತೈಲ ಕಂಪನಿ ಆಡ್ನಾಕ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. 2027 ಒಳಗಡೆ ದಿನಕ್ಕೆ 5 ಮಿಲಿಯನ್ ಬ್ಯಾರಲ್ ಆಯಿಲ್ ಪ್ರೊಡ್ಯೂಸ್ ಮಾಡೋ ಟಾರ್ಗೆಟ್ ಇತ್ತು. ಆದರೆ ಪ್ಯಾರೆಂಟ್ ಕಂಪನಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅದಕ್ಕಿಂತ ಜಾಸ್ತಿ ಆಯಿಲ್ ತೆಗೆಯೋಕ್ಕೂ ರೆಡಿ ಅಂತ ಕಂಪನಿಯ CFO ಜೋಸೆಫ್ ಸೇಲಮ್ ಹೇಳಿದ್ದಾರೆ. ಜೊತೆಗೆ ಎಷ್ಟೇ ಡಿಮ್ಯಾಂಡ್ ಬಂದರೂ ಕೂಡ ಮ್ಯಾನೇಜ್ ಮಾಡ್ತೀವಿ ಅಂತ ಜೋಸೆಫ್ ಕಾನ್ಫಿಡೆನ್ಸ್ ತೋರಿಸಿದ್ದಾರೆ. ಇರಾನ್ ವಾರ್ನಿಂದ ಇವರ ಆಪರೇಷನ್ ಮೇಲೆ ಯಾವುದೇ ಪರಿಣಾಮ ಆಗಿಲ್ವಂತೆ. ಮೊದಲ ತ್ರೈಮಾಸಿಕದಲ್ಲಿ 98% ರಿಗ್ಗಳು ಬ್ರೇಕ್ ಇಲ್ಲದೆ ಕೆಲಸ ಮಾಡಿವೆ. ಹಾಗೆ ಹಾರ್ಮುಜ್ ಬ್ಲಾಕ್ ಆಗಿರೋದ್ರಿಂದ ಲ್ಯಾಂಡ್ ರೂಟ್ಸ್ ಫುಜೈರಾ ಪೋರ್ಟ್ನಿಂದ ಆಯಿಲ್ ರಫ್ತಾಗ್ತಿದೆ. 2-3 ತಿಂಗಳಿಗೆ ಆಗುವಷ್ಟು ಬಫರ್ ಸ್ಟಾಕ್ ಇಟ್ಕೊಂಡು ರಿಸ್ಕ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಏನೋ ಟ್ರಂಪ್ ಚೀನಾಗೆ ಹೋಗ್ತಾ ಇದ್ದು ಅಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಾರೆ. ಗಲ್ಫ್ ಯುದ್ಧ, ವ್ಯಾಪಾರದ ಬಗ್ಗೆ ಮಾತುಕತೆ. ಟ್ರೇಡ್ ವಾರ್ ತಪ್ಪಿಸೋಕೆ 2 ರಾಷ್ಟ್ರಗಳ ನಡುವೆ ಬೋರ್ಡ್ ಆಫ್ ಟ್ರೇಡ್ ಮಾಡಬೇಕು ಅಂತ ಅಮೆರಿಕ ಅಂದ್ಕೊಂಡಿದೆ. ಇನ್ನು ಟ್ರಂಪ್ ತಮ್ಮೊಂದಿಗೆ ಇಲಾನ್ ಮಸ್ಕ್ ಮತ್ತು ಎನ್ವಿಡಿಯಾದ ಜೆನ್ಸನ್ ಹುವಾಂಗ್ ತರಹದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಅಮೆರಿಕ, ಚೀನಾ ಮತ್ತು ರಷ್ಯಾ ಸೇರಿ ಅಣ್ವಸ್ತ್ರ ಲಿಮಿಟ್ ಮಾಡೋಕೆ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತಲೂ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಏನೋ ಜಿನ್ಪಿಂಗ್ ಟ್ರಂಪ್ ಮೀಟಿಂಗು ಮುನ್ನವೇ ಚೀನಾ ಅಮೆರಿಕಗೆ ವಾರ್ನಿಂಗ್ ಕೊಟ್ಟಿದೆ. ತೈವಾನ್ಗೆ ಅಮೆರಿಕ ಶಸ್ತ್ರಾಸ್ತ್ರ ಸೇಲ್ ಮಾಡ್ತಿರೋದಕ್ಕೆ ಚೀನಾದ ಆಕ್ರೋಶ ಇದು. ತೈವಾನ್ ನಮ್ದು ಆಂತರಿಕ ವಿಚಾರ. ಅಮೆರಿಕ ಜೊತೆ ತೈವಾನ್ ಸೇನಾ ಸಂಬಂಧ ಬೆಳೆಸೋದನ್ನು ನಾವು ಅಪೋಸ್ ಮಾಡ್ತೇವೆ ಅಂತ ಚೀನಾ ಹೇಳಿದೆ. ಏನೋ ಭಾರತ ಪಾಕ್ ಗಡಿಯಲ್ಲಿ ಸೇನೆ ಮತ್ತು ಉಗ್ರಗಾಮಿಗಳ ನಡುವೆ ಭಾರಿ ಗುಂಡಿನ ಚಕಮಕಿಯಾಗಿದೆ. ಹಿಂಡು ಹಿಂಡಾಗಿ ಪಾಕ್ ಉಗ್ರರು ಭಾರತಕ್ಕೆ ನುಗ್ಗೋಕೆ ಟ್ರೈ ಮಾಡ್ತಾ ಇದ್ರು. ಸೇನೆ ಗುಂಡಿನ ಮಳೆ ಸುರಿದಿದೆ ಅವರ ಮೇಲೆ. ಒಬ್ಬ ಲಷ್ಕರ್ ಉಗ್ರಗಾಮಿಯನ್ನು ಕೂಡ ಹೊಡೆದು ಹಾಕಿದೆ. ಭಾರತದ ಭೂಪ್ರದೇಶದ 300 ಮೀಟರ್ ಒಳಗಡೆ ಪಾಕ್ ಉಗ್ರನಿಗೆ ಸೇನೆ ಟಿಕೆಟ್ ಕೊಟ್ಟಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಕೃಷ್ಣ ಘಾಟಿ ಸೆಕ್ಟರ್ನ LOC ಬಳಿ ಸೇನೆ ಈ ಕಾರ್ಯಾಚರಣೆ ಮಾಡಿದೆ. ಒಬ್ಬ ಉಗ್ರನನ್ನ ಹೊಡೆದು ಹಾಕ್ತಿದ್ದ ಹಾಗೆ ಉಳಿದವರು ಪಾಕ್ ಕಡೆಗೆ ವಾಪಸ್ ಓಡಿ ಹೋಗಿದ್ದಾರೆ. ಆ ಭಾಗದಲ್ಲಿ ಸೇನೆ ಉಗ್ರ ನಿಗ್ರಹ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ. ಹೆಚ್ಚುವರಿ ಸೇನೆಯನ್ನ ಆ ಭಾಗಕ್ಕೆ ಮೂವ್ ಮಾಡಲಾಗಿದೆ. ಒಳನುಸುಳುವಿಕೆಯನ್ನು ಮಾನಿಟರ್ ಮಾಡೋಕೆ ಡ್ರೋನ್ ಮತ್ತು ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಸೇನೆ ನಿಯೋಜಿಸಿದೆ. ಇನ್ನೊಂದು ಕಡೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಜಗತ್ತಿನ ಅತಿ ಶಕ್ತಿಶಾಲಿ ನ್ಯೂಕ್ಲಿಯರ್ ಮಿಸೈಲ್ ಸರ್ಮಟನ್ನ ಇನ್ನು 6 ತಿಂಗಳಲ್ಲಿ ನಿಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು 35,000 ಕಿಲೋಮೀಟರ್ ದೂರ ಹೋಗುತ್ತೆ. ಅಂದರೆ ಭೂಮಿಯ ಯಾವುದೇ ಭಾಗವನ್ನು ಸುಲಭವಾಗಿ ತಲುಪೋ ತಾಕತ್ತನ್ನು ಇದು ಹೊಂದಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಳಿ ಇರೋ ಯಾವುದೇ ಮಿಸೈಲ್ಗಿಂತ 4 ಪಟ್ಟು ಹೆಚ್ಚು ಸ್ಟ್ರಾಂಗ್ ಇದೆ. ಜಗತ್ತಿನ ಯಾವುದೇ ಆಂಟಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇದನ್ನು ತಡೆಯಲಿಕ್ಕೆ ಆಗಲ್ಲ. ಈ ಮುಂಚೆ 2024ರಲ್ಲಿ ಫೈನಲ್ ಟೆಸ್ಟ್ ಮಾಡಿದ್ರು, ಅದು ವಿಫಲ ಆಗಿತ್ತು. ಆದರೆ ಮಂಗಳವಾರ ಈಗ ಮತ್ತೆ ಸಕ್ಸಸ್ಫುಲಿ ಇದರ ಪರೀಕ್ಷೆಯಾಗಿದೆ. ಇದಕ್ಕೆ ಪುಟಿನ್ ಬಹಳ ಖುಷಿ ವ್ಯಕ್ತಪಡಿಸಿದ್ದಾರೆ. ಈ ಇಯರ್ ಎಂಡಲ್ಲಿ ಸೇನೆಗೆ ಸೇರಿಸಿಬಿಡ್ತೀನಿ ಇದನ್ನ ಅಂತ ಹೇಳಿದ್ದಾರೆ. ಏನೋ ಥೈಲ್ಯಾಂಡ್ನ ಫುಕೆಟ್ನಲ್ಲಿರೋ ಕೆಫೆಯೊಂದರಲ್ಲಿ ಶಾಕಿಂಗ್ ಘಟನೆಯಾಗಿದೆ. ಈ ಕೆಫೆಯಲ್ಲಿ ಭಾರತದ 5 ಪ್ರವಾಸಿಗರು ನಿಗೂಢವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ನಂತರ ಒಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 26 ವರ್ಷದ ಕುಶಾಗ್ರ ಅಗರ್ವಾಲ್ ಅಂತ ಗುರುತಿಸಲಾಗಿದೆ ಮೃತಪಟ್ಟಿರೋ ವ್ಯಕ್ತಿಯನ್ನ. ಮೇ 9ಕ್ಕೆ ಈ ಘಟನೆಯಾಗಿದೆ. ಉಳಿದ 4ರಲ್ಲಿ 3 ಈಗ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಒಬ್ಬರು ಆರೋಗ್ಯಕರವಾಗಿದ್ದಾರೆ. ಘಟನೆಗೆ ಏನು ಕಾರಣ ಅಂತ ಹೇಳಿ ತನಿಖೆ ನಡೀತಾ ಇದೆ. ಇನ್ನು ಮೃತ ಪ್ರವಾಸಿಗನ ಸಾವಿಗೆ ಬ್ಯಾಂಕಾಕ್ನಲ್ಲಿರೋ ಭಾರತದ ರಾಯಭಾರ ಕಚೇರಿ ಸಂತಾಪ ಸೂಚಿಸಿದೆ. ಥೈಲ್ಯಾಂಡ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರುವುದಾಗಿ ಹೇಳಿದೆ. ಏನಾಯಿತು, ಏನಾದರೂ ಸೇವನೆ ಮಾಡಿದ್ರೆ ಇವರು, ಏನಾಗಿದೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಸ್ಮಗ ಚಾನಲ್ಗೆ ಪ್ರೀಮಿಯಂ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಅದು ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.